ನಮಸ್ಕಾರ, ನನ್ನ ಹೆಸರು ಜಗನ್ನಾಥ ಭಜಂತ್ರಿ, ಕಮಲಾಪುರ ತಾಲೂಕು ಕೊರಮ ಸಮಾಜದ ತಾಲೂಕು ಅಧ್ಯಕ್ಷ. ಇವತ್ತಿನ ದಿವಸ ನಾವು ಒಳ ಮೀಸಲಾತಿ ಜಾತಿಗತಿ ಗಣತಿಯಲ್ಲಿ ಜಿಲ್ಲೆಯ ಸಮಸ್ತ ಕೊರಮ ಸಮಾಜದ ಕುಟುಂಬಗಳ ಕಡ್ಡಾಯವಾಗಿ ಜನಗಣತಿಯಲ್ಲಿ ಭಾಗವಹಿಸುವ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರುತ್ತೇವೆ. ಆದ ಕಾರಣ ನಮ್ಮಲ್ಲಿ ಏನು ವಿಶೇಷ ಎಂದು ನಮ್ಮ ಸಮಾಜಕ್ಕೆ ಒಂದು ತಿಳುವಳಿಕೆ ಪಡಿಸುವುದೇನೆಂದರೆ, ಜಾತಿ ಗಣತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ತಮ್ಮ ಮೂಲ ಕಸುಬು, ತಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಬೇಕೆಂದು ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ. ಜಾತಿ ಕಾಲಂ ಕ್ರಮ ಸಂಖ್ಯೆ 54ರಲ್ಲಿ ಕೊರಮ ಎಂಬ ಪದವನ್ನು ತಾವೆಲ್ಲರೂ ಕಡ್ಡಾಯವಾಗಿ ಕೊರಮ ಎಂದು ಭರಿಸಬೇಕು. ಅನೇಕ ಜನರಿಗೆ ಏನಂತ ಇವತ್ತಿನ ದಿವಸ ಈಗ ಅಲೆಮಾರಿ ಕೊರಮ ಸಮಾಜದವರಿಗೆ ಮಾಹಿತಿ ಇರುವುದಿಲ್ಲ ಸರ್. ಮಾಹಿತಿ ಕೊರತೆ ಇದೆ. ಅವರಿಗೆ ಸರಿಯಾದ ಡಾಕ್ಯುಮೆಂಟ್ಸ್ ಬಿ ಇರುವುದಿಲ್ಲ. ಆಧಾರ್ ಕಾರ್ಡ್ ಆಗಲಿ, ಇನ್ಕಮ್ ಕಾಸ್ಟ್ ಆಗಲಿ, ಈ ಥರ ಕೇಳ್ತಕ್ಕಂಥ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೇಳ್ತಕ್ಕಂಥ ಒಂದು ಮೂಲ ದಾಖಲಾತಿಗಳಲ್ಲಿ ಅವ್ರು ಕೆಲವೊಂದು ಇರುವುದಿಲ್ಲ. ಅನೇಕ ಜನರು ಏನಂತ ವಲಸೆ ಹೋಗಿದ್ದಾರೆ, ಕೆಲವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ. ಬೆಂಗಳೂರಾಗಲಿ, ಹೈದರಾಬಾದ್ ಆಗಲಿ, ಮುಂಬೈ, ಪುಣೆ, ಹಿಂಗೆ ಇತರೆ ಕೆಲಸ ಕಾರ್ಯಗಳಲ್ಲಿ ಅವರು ಉಪಜೀವನಕ್ಕಾಗಿ ಅವ್ರ ಅಲೆಮೇರಿಗಾಗಿ ಹೋಗಿದ್ದಾರೆ. ಅವರಿಗೆ ಯಾವುದೇ ಮೂಲ ದಾಖಲಾತಿಗಿರುವುದಿಲ್ಲ. ಅವರಿಗೆ ಇದು ಸರ್ವೆ ಮಾಡ್ಲಿಕ್ಕೆ ಬಂದಾಗ ಅವರು ಮನೆಯಲ್ಲಿ ಇರುವುದಿಲ್ಲ. ಅಂಥ ಸಮಾಜದವರಿಗೆ ಒಂದು ಕಾಲಾವಕಾಶ ಕೊಡಬೇಕು. 3 ಹಂತದಲ್ಲಿ ಕೊಟ್ಟಿದ್ದಾರೆ. 3 ಹಂತದಲ್ಲಿ ಮೊದಲನೇ ಹಂತದಲ್ಲಿ 5ರಿಂದ 17, ಅನಂತರ ಅದು 17ರಿಂದ 19, ಅನಂತರ 3ನೇ ಹಂತದಲ್ಲಿ ಒಂದು ಎಂತ ಆ್ಯಪ್ ಮುಖಾಂತರ ಅವ್ರು ಮಾಹಿತಿ ಕೊಡು ಅಂತ ಹೇಳಿದ್ದಾರೆ. ಅವರು ಆ ಮಾಹಿತಿ ಕೊಡಬೇಕಂದ್ರೆ ನಮ್ಮ ಅಲೆಮಾರಿ ಕೊರಮ ಸಮಾಜದವರಿಗೆ ಅವ್ರ ಹತ್ರ ಮೊಬೈಲ್ ಇರೋದಿಲ್ಲ ಸರ್. ಏನು ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ. ಅವರಿಗೆ ಏನು ಕೀಪ್ಯಾಡ್ ಮೊಬೈಲ್ ಇರುತ್ತೆ. ಅವು ಯಾವ ರೀತಿ ಯೂಸ್ ಮಾಡ್ಬೇಕು ಸರ್, ಯಾವ ರೀತಿ ಮಾಹಿತಿ ಕೊಡಬೇಕು, ಅವ್ರಿಗೆ ಯಾವುದೇ ರೀತಿ ದಾಖಲೆ, ಅವ್ರ ಕೆಲಸಕ್ಕೆ ಬೇರೆ ರಾಜ್ಯಗಳು ಹೋದಾಗ ಅವ್ರ ಡಾಕ್ಯುಮೆಂಟ್ಸ್ ಅಂತಾರೆ ಮನೆಯಲ್ಲಿ ಇರ್ತವೆ. ಅವ್ರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಆದ ಕಾರಣ ಅವರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅಲ್ಲಿ ಎಲ್ಲಿರ್ತಕ್ಕಂಥ ಜನರಿಗೆ ಆ ಸ್ಥಳದಲ್ಲಿ ಆಗಲಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡುವಂಥ ಕ್ರಮ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕು. ಹಾಗೂ ಅವರಿಗೆ ಸರಿಯಾದ ಮಾಹಿತಿ, ಅದು ಜನಸಂಖ್ಯೆ, ನಮ್ಮ ಕೊರಮ ಸಮಾಜದ ಜನಸಂಖ್ಯೆ ಹೆಚ್ಚು ನಮೂದಿಸಬೇಕಾದರೆ ಅವ್ರಿಗೆ ಅಲೆಮೇರಿಯಾಗಿ ಹೋಗ್ತಕ್ಕಂಥ ವಲಸೆ ಹೋಗಿರ್ತಕ್ಕಂಥ ಜನರಿಗೆ ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಅವ್ರಿಗೆ ಏನದ ಆದರೆ ಬರ್ತಕ್ಕಂಥ ಒಂದು ಸಮಯ ಅವಕಾಶ ಕೊಟ್ಟು ಅವರಿಗೆ ಸರಿಯಾದ ಮಾಹಿತಿ ಸಿಗುವಂತೆ ಮಾಡಬೇಕು. ಅವರಿಗೆ ಇನ್ನೊಂದು, ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್ದಲ್ಲಿ ನಮ್ಮ ಜಾತಿ ಜನರು, ಕೊರಮ ಸಮಾಜದ ಜನರು ಈಗ ಬ್ಯಾಂಡ್ ಬರೆಸೋದಕ್ಕೆ ಹೋಗ್ತಾರೆ. ಶೆನಾಯಿ ಬರೆಸೋದು ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ ಸರ್. ಅವ್ರು ಇದ್ದಾಗ ಮನೆಯಲ್ಲಿ ಜನಗಣತಿಯವರು ಬಂದಿರ್ತಾರೆ. ಯಾವ ಸಮಯಕ್ಕೆ ಬರ್ತಾರೋ ಯಾವಾಗ ಗೊತ್ತಿಲ್ಲ. ಆದಾಗ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ಒಂದು ಅಧಿಕಾರಿಗಳು ಬರುವಂತ ಸಮಯವನ್ನು ತಾವು ಜಿಲ್ಲಾಡಳಿತ ಮುಂಚಿತವಾಗಿ ಅವ್ರಿಗೆ ಏನೊಂದು ಮಾಹಿತಿ ಕೊಡ್ಬೇಕು ಸರ್. ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ ಮುಖಾಂತರ ಆಗಲಿ, ಆ ಗ್ರಾಮಕ್ಕೆ ಈ ದಿವಸ ಈ ಡೇಟಿಗೆ ಈ ಗ್ರಾಮಕ್ಕೆ ನಾವು ಬರ್ತಿದೀವಿ ಅಂತ ನಾವು ಮಾಹಿತಿ ಕೊಟ್ಟಾಗ ಅವ್ರ ಜನ, ನಮ್ಮ ಸಮಾಜದವ್ರು ಏನಂತ ಒಂದು ಕನಿಷ್ಠ 2-3 ಆಗಲಿ ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಮನೆಯಲ್ಲಿ ಇರ್ತಾರೆ ಸರ್. ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದು ಇನ್ನೊಂದು ಸರ ಏನಂತಂದ್ರೆ, ಒಂದು ಕುಟುಂಬದಲ್ಲಿ ನಮ್ಮಲ್ಲಿ ಇರೋದಾಗ ಒಂದು ಕೊರಮ ಸಮಾಜದಿಂದ ಒಂದು ಊರಲ್ಲಿ 1-2 ಮನೆಗಳು ಸರ್. ನಮ್ಮಲ್ಲಿ ಓಣಿ ಇರುವುದಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಒಂದು ಓಣಿಯಲ್ಲಿ ಜನರು ಅವರು ಒಬ್ಬರು ಕುಟುಂಬದಲ್ಲಿ ಒಬ್ಬರು ಇರ್ತಾರೆ ಸರ್. ಆ ಒಬ್ಬರು ಇದ್ದಾಗ ಮಾತ್ರ ಅವ್ರು ಇತರರು ವಲಸೆ ಹೋಗಿರ್ತಾರೆ. ಅವ್ರ ಡಾಕ್ಯುಮೆಂಟ್ಸ್ ಅಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಯಾವುದೇ ಒಂದು ದಾಖಲಾತಿ ಇದ್ದಾಗ ಆ ದಾಖಲಾತಿ ತೆಗೆದುಕೊಂಡು ಅವರಿಂದ ಜಾತಿ ಗಣತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಡ್ಬೇಕು ಸರ್. ಅದು ಅಧಿಕಾರಿಗೆ ಬಂದಾಗ ಅವ್ರಿಲ್ಲ, ಇವ್ರು ಏನ್ ಮಾಡಬೇಕು, ಅವರೇ ಬೇಕಂತ ಅವ್ರು ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಜಾತಿ ಸಮೀಕ್ಷೆ ಪೂರ್ಣ ಆಗುದಿಲ್ಲ ಸರ್. ಆ ಕುಟುಂಬದ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಮಾಹಿತಿ ಇರುವುದಿಲ್ಲ. ಅದಕ್ಕೆ ಜಿಲ್ಲಾಡಳಿತ, ಗ್ರಾಮ ಪಂಚಾಯತ್ ಆಗಲಿ, ಒಂದು ತಾಲೂಕಾ ಅಧಿಕಾರಿಗಳ ಮುಖಾಂತರ ಏನು ಬರ್ತಕ್ಕಂಥ ಅಧಿಕಾರಿಗಳು ಒಂದು ಮಾಹಿತಿ ಹೊರಡಿಸ್ಬೇಕು ಸರ್. ಏನಂತಂದ್ರೆ ಅಲ್ಲಿ ಅವ್ರ ಕುಟುಂಬದಲ್ಲಿ ಒಂದೇ ವ್ಯಕ್ತಿ ಒಬ್ಬರೇ ಇರಲಿ, ಅವ್ರ ಹತ್ರ ಏನು ಆಧಾರ್ ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಒಂದು ವೋಟರ್ ID ಇರಲಿ, ಯಾವುದೇ ಒಂದು ದಾಖಲೆ ಇರ್ತದ್ರ ಆ ದಾಖಲೆ ಇರ್ತದ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಒಬ್ಬರದ್ದು ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಜಾತಿ ಗಣತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒದಗಿಸ್ಕೋಬೇಕು. ಅವರು ಮಾಹಿತಿ ಪಡೆದುಕೊಳ್ಬೇಕು. ಇದರಿಂದ ನಮ್ಮ ಜಾತಿ, ನಮ್ಮ ಸಮಾಜದ ಕೊರಮ ಸಮಾಜದವ್ರಿಗೆ ಏನದ ಒಂದು ಒಳ್ಳೆ ರೀತಿ ಅನುಕೂಲ ಆಗ್ತದ. ಒಂದು ಮೀಸಲಾತಿಯಲ್ಲಿ ಒಂದು ಜನಸಂಖ್ಯೆ ಹೆಚ್ಚಿಗೆ ತೋರಿಸಿ ನಮ್ಮ ಮೀಸಲಾತಿ, ನಮ್ಮ ಜನ ಸರ್ ಬಹಳಷ್ಟು ಕಡಿಮೆ, ರಾಜಕೀಯ ಆಗಲಿ, ಶೈಕ್ಷಣಿಕ ಆಗಲಿ ಒಂದು ಭಾಳ ಹಿಂದುಳಿದಾರ ಸರ್. ಎಜುಕೇಶನ್ ಇಲ್ಲ ಸರ್. ನಮ್ಮಲ್ಲಿ 10ನೇ 8ನೇ 9ನೇ ಕಲ್ತವ್ರಾದ್ರೆ ಭಾಳ ಇತ್ತು ಸರ್. ಅವ್ರು ಮತ್ತೆ ಕೂಲಿ ಕೆಲಸ ಮಾಡಬೇಕು, ಬ್ಯಾಂಡ್ ಬರೆಸೋದು ಹೋಗ್ಬೋದು. ನಮ್ಮ ಕುಲ ಕಸುಬು ಬುಟ್ಟಿ ನೇಯೋದು, ಹಂದಿ ಸಾಕಾಣಿಕೆ ಮಾಡೋದು. ಅವ್ರಿಗೆ ಏನದ ಈಗ ಬಿಟ್ಟಿವಿ ಸರ್, ಇದು ಬಿ ಸಿಗ್ತಲ್ಲ ಸರ್, ಕಟ್ಟಿಗೆ ಬಿ ಸಿಗ್ತಲ್ಲ. ಅದಕ್ಕೆ ಏನದು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈಗ ಪ್ಲಾಸ್ಟಿಕ್ ಇದು ಬಂದು ಕಾರ್ಖಾನೆ ಪುಟ್ಟಿಗಳಿಗೆ ಬಂದು ಮಾಡ್ಲಕ್ ಬಿ ಅವ್ರಿಗೆ ಇಷ್ಟಲ್ಲ. ಆ ಮಾಡ್ತಕ್ಕಂಥ ಬುಟ್ಟಿಗಳು ಬಾರಿಗೆ ಅಲ್ಲಿ ಇವು ಮಾಡಿ ಉಪಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್.
ಕೊನೆಯದು ಸರ್ ಇದೇ ನಾವು ಜಿಲ್ಲಾಡಳಿತಕ್ಕೆ ಮತ್ತು ನಾವು ತಾಲೂಕು ಆಡಳಿತ ಮನವಿ ಕೊಡುವುದೇನೆಂದರೆ ನಮ್ಮ ವಲಸೆ ಹೋಗತಕ್ಕಂಥ ನಮ್ಮ ಸಮಾಜದ ಜನರಿಗೆ ಒಂದು ಸರಿಯಾದ ಒಂದು ಅವಕಾಶ ಕೊಡಬೇಕು. ಈ ಸಮಯ 7 ದಿವಸ ಸಮಯ ಸಾಲುದಿಲ್ಲ ಸರ್ ನಮಗೆ. ಅದು ಹೆಚ್ಚಿನ ಸಮಯ ಕೊಡಬೇಕು. ಅವ್ರಿಗೆ ಸರಿಯಾದ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದೇ ವ್ಯಕ್ತಿ ಆಗಲಿ ಯಾವುದೇ ಒಂದೇ ಮೂಲ ದಾಖಲಾತಿ ಇದ್ದರೂ ಎಲ್ಲ ವ್ಯಕ್ತಿಗಳದ್ದು ಒಂದು ದಾಖಲಾತಿ ಮಾಡ್ಕೊಳ್ಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಒಂದು ಬೇಡಿಕೊಳ್ತೇವೆ. ನಮಸ್ಕಾರ. ಜಗನ್ನಾಥ ಭಜಂತ್ರಿ, ಕಮಲಾಪುರ ತಾಲೂಕು ಕೊರಮ ಸಮಾಜದ ತಾಲೂಕು ಅಧ್ಯಕ್ಷ.